ಏನಕ್ಕ ವಿಷಯ ಗೊತ್ತಾಯ್ತಾ? ಬಂಗಾರಮ್ಮನ ಪೊಲೀಸ್ ಸ್ಟೇಷನ್ಗೆ ಹಾಕವ್ರಂತೆ. ಪೊಲೀಸ್ ಸ್ಟೇಷನಾಗಿಂದ ಇನ್ನು ಹೊಸಾದ್ರೂ ಬರಕ್ಕಿಲ್ವಂತೆ. ಊರಾಗೆಲ್ಲ ಹಂಗೆ ಮಾತಾಡ್ಕತ್ತವ್ರೆ. ಯವ್ವ, ಹೌದೇ? ಇಂಥ ಒಳ್ಳೆ ಕೆಲಸ ಮಾಡಿದವ್ರು ಯಾರು? ಓಹೋ, ಅದೇ ಕಿಡ್ನಾಪ್ ಆಗಿತ್ತಲ್ಲ, ಸೊಸೆನಾರ ಕೊಟ್ಗಿಟ್ಟವಳೇನೋ. ಹ್ಞೂ, ಮತ್ತೆ ಈಸ್ ದಿನ ಯಾರು ಬಂಗಾರಮ್ಮನ ಮೇಲೆ ಕಂಪ್ಲೇಂಟ್ ಏನೇ ಕೊಡ್ತಾ ಇರಲಿಲ್ಲ. ಈ ಕಂಪ್ಲೇಂಟ್ ಕೊಟ್ಟಿರೋದಕ್ಕಂತೂ ಪೊಲೀಸರು ಅಮ್ಮನ್ನ ಹಿಡ್ಕೊಂಡು ಜೈಲಿಗೆ ಹಾಕ್ಬಿಟ್ಟವ್ರಂತೆ. ಜಾಮ್ ತೆಗಿತಾವ್ರಂತೆ, ಸರಿಯಾಗಿ ನಿನಗೆ ಜಾಮ್ ತೆಗಿತಾವ್ರಂತೆ. ಏನು ಹೊಸಿ ದುರಂಕಾರ ಮಾಡ್ತಿದ್ಲ, ಸೊಸೆ ಬಂದಿರೋಳು ಸರಿಯಾಗಿ ನೀರು ಇಳಿಸ್ತಾವಳೆ. ಆ ಬಂಗಾರಮ್ಮಂಗಂತೂ ಹಂಗೆ ಆಗಬೇಕು. ಎಳೆ ಮಗನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ಲಂತೆ ಕಣಕ್ಕ. ಯಾಕೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕು ಕಣಕ್ಕ? ಪಾಪ ಅಲ್ವೇ? ಎಳೆ ಮಗ ಏನು ಮಾಡಿತ್ತು? ಇವಳು ಮಕ್ಕಿಷ್ಟು ಬೆಂಕಿ ಹಾಕ. ಸರಿಯಾಗೈತೆ ಬಿಡು. ಏನೋ ಏನೋ ಬಂಗಾರಮ್ಮನ ಬಗ್ಗೆ ಮಾತಾಡ್ತಿದ್ದೀರಾ? ಬಂಗಾರಮ್ಮನ ಜೈಲಿಗೆ ಹಾಕವ್ರಂತೆ. ವರ್ಷ ಆದ್ರೂ ಇನ್ನು ಈಚೆ ಕಡೆಗೆ ಬರಕ್ಕಿಲ್ವಂತೆ ಮನೆಯಾಳಿ. ಅದನ್ನೇನೆಯ ಮಾತಾಡ್ತಾ ಇದ್ವಿ. ಇವ್ರು ಇನ್ನೇನು ಅವ್ರ ಮನೆ ಅವರ ಸೊಸೆ ಅವ್ರ ತಂಗಿನಲ್ವ ಅಮ್ಮ ಮದುವೆ ಮಾಡ್ಕೊತಾ ಇರೋದು ಮಗಂಗೆ. ಎಲ್ಲ ವಿಷಯನೂ ಗೊತ್ತಾಗೈತೆ. ಅದಕ್ಕೆ ಹೇಳ್ತಾ ಇದ್ದು ಬಂದ್ಬಿಟ್ಟು ಹಿಂಗೆ ಅಂತ ಹೇಳ್ಬಿಟ್ಟು ಸರಿಯಾಗೈತೆ ನೋಡಿ. ಹೌದೇ? ಆ ಮನೆಯಾಳಿ ನನಗೆ ಗಂಡುಡಿ ಕೊಡು, ಕಾಸು ಕೊಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹುಡುಕುದ್ಮೇಲೆ ಸರಿಯಾಗಿ ತಿರುಗ್ತೀನಿ ಅಮ್ಮ ಹಾಕ್ಬಿಟ್ಲು. ಹಂಗೇನಿಯ ಡಬಲ್ ಚಕ್ರ ಬಡ್ಡಿ ಎಲ್ಲ ವಸೂಲಿ ಮಾಡ್ಬಿಟ್ಟವಳೆ ಮನೆಯಾಳಿ ನಂದು. ನಾನಂತೂ ಬಿಟ್ಟೆನಾ? ಈಗ ಹೆಂಗಿದ್ರು ಆಗ್ಲೇ ಜೈಲಾಗೇನಿ ಅವಳೆ. ಇನ್ನೇನು ಕಿತ್ತಾಕತ್ತಾಳೆ. ನಾನಂತೂ ಹೋಗ್ಬಿಟ್ಟು ಇನ್ನೊಂದು ಕಿತ್ತ ಕಂಪ್ಲೇಂಟ ಕೊಟ್ಬಿಟ್ಟು ಬರ್ತೀನಿ. ನಾನು ಕೊಡ್ತೀನಿ ಕಂಪ್ಲೇಂಟ. ಈಚೆ ಕಡೆ ಇದ್ರೆ ದೌಲತ್ ಮಾಡೋಳು. ಈಗ ಹೆಂಗಿದ್ರು ಜೈಲೊಳಗಡೆನೇ ಅವಳಲ್ಲ, ಇನ್ನೇನು ಎಗರಾಡ್ದಳು. ನಾನಂತೂ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಏನಂತೆ ವಿಷಯ? ಅಣ್ಣ ನೋಡಿ, ನಾನು ಬರ್ತೀನಿ. ನಾನು ಬಂದು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಕಿತ್ತೋದ್ ಮನೆಯಲ್ಲಿ ಅವಳಂತೂ ಹಳೆ ಬೇವರ್ಸಿ ಇದ್ದಂಗೆ. ನಂದು ಸೈತು ಕಣಣ್ಣ. 10-15 ಲೀಟ್ರ್ 20 ಲೀಟ್ರ್ ಹಾಲು ಕರಿ ಹಸುವ. ಹೋಗ್ಬಿಟ್ಟು ಕತ್ಕೊಂಡು ಹೋಗ್ಬಿಟ್ಟು ಮನೆಗೆ ಮಾಡಿಕೊಂಡ್ಲು. ನಾನು ನಂದೇ ಹೊಸ ಇದು ಅಂದ್ರೆ ನಿಂದೇ ಹೊಸ ಅನ್ನೋದಕ್ಕೆ ಏನ್ಲೇ ಸಾಕ್ಷಿ? ತೋರಿಸ್ಬಾರ್ಲಿ ಅಂತೇಳಿ ಸಂದಕ್ಕಿರೋ ಹೊಸನ ಅವಳಿಂದ ಕಳ್ಕೊಬಿಟ್ಟೆ ಕಣಣ್ಣ. ನನಗಂತೂ ಹೊಟ್ಟೆಲ್ಲ ಉರಿತೈತೆ. ಹೆಂಗಿದ್ರು ಆ ಬಂಗಾರಮ್ಮ ಇವಾಗ ಜೈಲಾಗಿ ಬಿದ್ದವಳಲ್ಲ. ನೋಡಿರಿ, ಎಲ್ಲ ಹೋಗ್ಬಿಟ್ಟತ್ತಾಗೆ ಊರಾಗಿರಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ನಿ. ಅವಳು ಮಾಡಿರೋ ಅನ್ಯಾಯ ಒಂದೊಂದು ಎಣಿಯ ಕಂಪ್ಲೇಂಟ್ ಕೊಟ್ರೆ ಸರಿಯಾಗಿ ಬೆಂಡ್ ಎತ್ತುತ್ತಾರೆ ನೋಡು. ನಂದೂನು ಹೊಲ್ದಾಗೆಲ್ಲನೂ ಬೆಳೆ ಎಲ್ಲ ಅವಳೇನೆ ರಾತ್ರಿ ಕುಯ್ಕೊಂಡು ಹೋಗ್ಬಿಟ್ಟವಳೆ. ನಾನು ಬಿಡಕ್ಕಿಲ್ಲ. ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಬರ್ಕೊಟ್ಬಿಡ್ತೀನಿ ಪೊಲೀಸ್ ಸ್ಟೇಷನಾಗೆ. ಯಾದ್ರ ಕಳಂತದಿನ್ನೇನು ನೋಡಿರಿ, ಹೋಗ್ಬಿಟ್ಟು ಎಲ್ಲರೂ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡನಿ. ಏನಾಯ್ತದೆ? ಈಗ ಜೈಲಾಗಿ ಬಿದ್ದಿತ್ತಾಳೆ. ಈಚೆ ಕಡೆ ಇದ್ರೆ ಒಂದು ಅವತಾರ ಆಡೋಳು. ಇವಾಗ ಜೈಲಾಗಿತ್ತಾಳಲ್ಲ, ಯಾರು ಕ್ಯಾರೆ ಕೆತ್ತಾರೆ ಅನ್ನಕ್ಕಿಲ್ಲ. ಬರ್ರಿ, ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಕ್ಯಾಕರ್ಸ್ ತುಬುಕ್ಕಂತ ಮಕ್ಕ ಹೋಗ್ಬಿಟ್ಟು ಬರೋಣ. ಆವಾಗ ನಾವು ಅಮ್ಮಂಗೆ ಬುದ್ಧಿ ಬರ್ತದೇನೋ. ಅಣ್ಣ ನಿಜವಾಗ್ಲೂ ಇನ್ನೊಂದು ವರ್ಷ ಬರೋಕ್ಕಿಲ್ವಾ ಈಚೆ ಕಡೆಗೆ? ಏನೋ ಹಂಗ ಅಂತಾರೆ, ವರ್ಷ ಬರಕಿಲ್ಲ ಅಂತ ಹೇಳ್ಬಿಟ್ಟು. ಅದು ಏನು ಮಾಡ್ತಾಳೋ ನಾ ಕಾಣೆ. ಏನಾರ ಬೇಲ್ಗಿಲ್ ತಗೊಂಡು ಏನಾರ ಬಂದ್ರು ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ. ನನ್ನ ಪ್ರಕಾರ ಬರಕಿಲ್ಲ ಅಂತ ಅನ್ನಿಸ್ತದೆ. ಅವ ಅಮ್ಮನ್ ಬಿಡಿಸ್ಕೊಬಿಟ್ಟು ಬರಕ್ಕೆ ಯಾರನ್ನ ಹೋದ್ರಲ್ವೇ, ಇನ್ ಮಗ ಸೊಸೆ ಯಾರು ಹೋಗಕ್ಕಿಲ್ಲ. ಬರಕಿಲ್ಲ ಅಂತ ಅನ್ನಿಸ್ತದೆ. ನನಗಂತೂ ಅಮ್ಮ ಏನು ಮಾಡಿಲ್ಲ. ಅಮ್ಮಂತ 10 ರೂಪಾಯಿ ಸಾಲ ಇಸ್ಕೊಂಡಿಲ್ಲ. ಕೊಡೋರು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ರಿ ಕಂಪ್ಲೇಂಟ. ಒಂದು ಕಂಪ್ಲೇಂಟ್ ಜೊತೆಗೆ 4 ಕಂಪ್ಲೇಂಟ್ ಕೊಟ್ರೆ ಹಂಗೇನಿಯ ಸರಿಯಾಗಿ ಹಾಕೊಂಡು ಪೊಲೀಸ್ ಸ್ಟೇಷನಾಗ ರುಬ್ಬಿ ಜಾಮ್ ತೆಗಿತಾರೆ. ಅಮ್ಮಂಗೆ ಅವಾಗ ಸೊರೈತದೆ. ಹೋಗ್ರಿ ನೀವು ಸುಮ್ಕೆನೆನಿಯ. ಅಕ್ಕ, ಹೋಗೋಣ ಅಂದ್ರೆ ಹೋಗೋಣ. ಎಲ್ಲರೂ ಜೊತೆಯಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹಂಗೆ ನೆಟ್ಟು ಬಂದ್ಬಿಡೋಣ. ನಾವು ಕೊಟ್ಟಿದ್ದೀವಿ ಅಂತ ಏನಾರ ಗೊತ್ತಾಯ್ತದ? ನಿನ್ಗೆ ಏನೇನು ಮಾಡೋಳು, ನನಗೇನೇನು ಮಾಡೋಳು ಎಲ್ಲನೂ ಬರ್ಕೊಟ್ಬಿಡ್ತೀನಿ. ನಂದು ಚಕ್ರ ಬಡ್ಡಿ ಸಮೇತ ವಸೂಲಿ ಮಾಡ್ಕೊಬಿಟ್ಟವಳೆ. ನಿಮ್ಮನ್ನು ನೋಡಿದ್ರೆ ಹೊಸ ಹೇಳ್ಕೊಂಡು ಹೋಗೋಳೆ. ಜಮೀನಾಗೆ ಇದೆಲ್ಲನೂ ಕುಯ್ಲೆಲ್ಲ ಕುಯ್ಕೊಬಿಟ್ಟವಳು ಬೆಳೆದನ್ನ ನೋಡಿ. ಒಬ್ಬೊಬ್ಬರೇ ನೀವು ಒಂದೊಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ ಮನೆಯಾಳಿಗೆ. ಹಂಗೇನಿಯ ಗಡ 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 ಅಂತ ನುಡುಕು ಹೋಗ್ಬಿಡ್ಬೇಕು ಅವಳಂತೂ ಕಂಪ್ಲೇಂಟ. ಈಗ ಸೊಸೆ ಒಂದು ಕಂಪ್ಲೇಂಟ್ ಕೊಟ್ಟವಳೆ. ನಾವೆಲ್ಲ ಒಂದು 10 ಕಂಪ್ಲೇಂಟ್ ಕೊಟ್ಬಿಟ್ರೆ ಅವಳನ್ನ ಜೈಲಿಂದ ಬಿಡ್ಸೋದಂಗೆ ಇಲ್ಲ. ಅಲ್ಲೇನಿಯ ಬಿದ್ದು ಹಾಳಾಗೋಯ್ತಾಳೆ. ಅಷ್ಟೇನಿಯ ಬುರಿ, ಎಲ್ಲರೂ ನೆಟ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ. ಸರಿ, ನೀವೆಲ್ಲ ಹೋಗಿ ಕಂಪ್ಲೇಂಟ್ ಕೊಡೋದಾದ್ರೆ ಕೊಡ್ರಿ. ನನಗೆ ನನ್ನ ಮಗ ಏನೋ ಅಮ್ಮನ ಅವಸ್ಥಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೇಳೋನೆ. ನಾನಂತೂ ಹೋಗಕ್ಕಿಲ್ಲ. ನಾವು ಅಮ್ಮಂತಾಗೇನೋ ಸಾಲನೂ ಇಸ್ಕೊಂಡಿಲ್ಲ, ಏನು ಇಸ್ಕೊಂಡಿಲ್ಲ. ಸುಮ್ಮನೆ ನಾನು ಯಾಕೆ ಹೋಗ್ಬೇಕು? ನೀವೆಲ್ಲ ಹೋಗಿ ಕಂಪ್ಲೇಂಟ್ನ ಮಾಡೋಗಿ. ಸೊರೈತೆ ಸುಮ್ಕೆನೆನಿಯ. ನಾನೀಗ ಬರ್ತೀನಿ. ಏನ್ರಮ್ಮ, ಎಲ್ಲರೂ ಸೇರ್ಬಿಟ್ಟು ಹೋಗೋಣ ಅಂತಂದ್ರೆ ಹೋಗೋಣ. ಹೋಗೋಣ. ಇನ್ನು ಕಣಿ ಬೇರೆ ಕೇಳ್ರಿ. ನೋಡಿರಿ, ಪೊಲೀಸ್ ಸ್ಟೇಷನಾಗ ಪೊಲೀಸರು ಯಾವತ್ತಿದ್ರು ನಮ್ಮ ಪರನೇ ನೀ ಮಾತಾಡೋದು. ಅವ ಅಮ್ಮನ ಮೇಲೆ ಕಂಪ್ಲೇಂಟ್ ಯಾರನ್ನ ಕೊಡಲಿ ಅಂತಲೇ ನೀ ಕಾಯ್ಕೊಂಡಿದ್ರು. ಯಾರು ಕೊಟ್ಟಿರಲಿಲ್ಲ. ಈಗ ನೋಡಿರಿ, ನಾವೇ ಕೊಟ್ಬಿಟ್ಟು ಬರೋಣ. ಇನ್ನು ಸೊಸೆನೇ ಕೊಟ್ಮೇಲೆ ನೀನು ಆ ಅಮ್ಮನ ಪರ ಇನ್ನು ಯಾರು ನಿಂತ್ಕೊಂಡು ಮಾತಾಡ್ತಾರೆ ನೋಡಿರಿ. ನೋಡಿರಿ, ಹೋಗೋಣ. ನಾನು ಬರ್ತೀನಿ. ನೋಡಿರಿ, ಹೋಗೋಣ. ಮೇಡಮ್ ಅವರೇ, ಸಾ 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 ಹಾ ಹೇಳಿ, ಏನಾಗಬೇಕಿತ್ತು? ಏನು ಪ್ರಾಬ್ಲಮ್ಮು? ಮೇಡಮ್ ಅವರೇ, ಆ ಬಂಗಾರಮ್ಮನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಬಂದಿದ್ದೀವಿ. ಏನು ಬಂಗಾರಮ್ಮನ ಮೇಲೆ ಕಂಪ್ಲೇಂಟ್ ಕೊಡಕ್ಕ? ಏನು ಕಂಪ್ಲೇಂಟು? ಅಂಥದ್ದು ಏನು ಮಾಡಿದ್ಲು? ಆಗ್ಲೇನೆ ಜೈಲಾಗವಳೆ. ನಿಮ್ಗೇನು ಮಾಡಿದ್ಲು? ಹೇಳ್ರಿ ಒಬ್ಬೊಬ್ಬರೇ ಹೇಳ್ರಿ. ನೋಡಿ ಮೇಡಮ್ ಅವರೇ, ನಮ್ಮ ತಾತನ ಕಾಲದಾಗೋ ಯಾವ ಕಾಲದಾಗೋ ನಮ್ಮ ಅಪ್ಪನ ಕಾಲದಾಗೋ ಸಾಲ ಮಾಡಿದ್ವಿ. ಸಾಲ ಮಾಡಿದ್ರೆ ಅದೆಲ್ಲ ತೀರೋಗೈತೆ. ತೀರೋದ್ರೂ ನನ್ನ ಮೊಮ್ಮಗನ ಕರ್ಕೊಂಡು ಹೋಗ್ಬಿಟ್ಟು ಜೀತದಾಳಾಗಿ ಮಡಿಕೊಬಿಟ್ಟವಳೆ ಈ ಬೊಡ್ಡಿ ಬಂಗಾರಮ್ಮ. ಅವಳನ್ನಂತೂ ಸುಮ್ಮನೆ ಬಿಡಕ್ಕೆ ಹೋಗ್ಬೇಡಿ. ನನ್ನ ಮೊಮ್ಮಗನ್ನ ವಾಪಸ್ ಮನೆ ಕಳ್ಸಂಗೆ ನೀವೇನಿಯ ಮಾಡಬೇಕು. ಯಾವುದೋ ತಾತನ ಕಾಲದಾಗ ಮಾಡಿರೋ ಸಾಲಕ್ಕೆ ನನ್ನ ಮೊಮ್ಮಗ ಈ ಸ್ಕೂಲ್ ಬಿಟ್ಬಿಟ್ಟು ಕಾಲೇಜ್ಗೆ ಹೋಗೋದು ಬಿಟ್ಬಿಟ್ಟು ಈ ಅಮ್ಮನ ಮನೆ ಕೆಲಸ ಮಾಡ್ತಾವನಿ. ನೋಡಿ, ಕಂಪ್ಲೇಂಟ್ನ ಬರ್ಕೊಡ್ತೀನಿ. ದಯವಿಟ್ಟು ಕಂಪ್ಲೇಂಟ ತಗೊಬಿಟ್ಟು ನನ್ನ ಮೊಮ್ಮಗನ ಮನೆ ಕಳಿಸ್ಕೊಟ್ಬಿಡಿ.
ನಂದು ಮೇಡಮರೇ ಆ ನಂದೆಲ್ಲ ರಾತ್ರಿ ನೆನೆಯ ಬೆಳೆ ಎಲ್ಲ ಹಂಗೆ ಕುಯ್ಕೊಂಡು ಹೊಂಟೋಗ್ಬಿಟ್ಟವಳೆ ಕಣ್ಣಾರೆ ನೋಡಿರೋರು ಸಾಕ್ಷಿಯ ಒಂದು ಬೆಳೆ ದುಡ್ಡೆಲ್ಲನೂ ಅವಳಿಗೇನೇ ಹೋಗೈತೆ ಕೇಳಿದ್ರೆ ನಾನು ಕುಯ್ಕೊಂಡೇ ಹೋಗಿಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನಾಟಕ ಮಾಡ್ಬಿಟ್ಟು ನನಗೇನೆ ಯಾಮರ್ಸ್ಬಿಟ್ಲು ಬಡ್ಡಿ ಬಂಗಾರಮ್ಮ ಹೋದ 6 ತಿಂಗಳಿಂದ ಇಂಥ ಕೆಲಸ ಮಾಡವಳೆ ಇವಾಗ ಕಂಪ್ಲೇಂಟ್ ಕೊಡಕ್ಕೆ ಬಂದಿವಿ ನೋಡಿ ನನಗೆ ನಂದು ಬೆಳೆ ದುಡ್ಡೆಲ್ಲ ನಂಗೆ ವಾಪಸ್ ಕೊಡಿಸ್ಬಿಡಿ 6 ತಿಂಗಳು ಕಂಪ್ಲೇಂಟ್ ಹಿಂದೆ ಕೊಡೋದು ಬಿಟ್ಬಿಟ್ಟು ಈಗ ಬಂದಿದ್ದೀರಲ್ಲ ನೀವು ನಾವೇನ್ರ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರೆ ಅಷ್ಟೇ ಯಾಕತೆ ಮಂತಾಗ ಬಂದ್ಬಿಟ್ಟು ನಮ್ಗೆ ಕೊಟ್ಟಿಸ್ಕೊಂಡ್ರೆ ಸಾಲ ದುಡ್ಡೆಲ್ಲ ವಸೂಲಿ ಮಾಡಿಸ್ಬಿಡ್ತಾಳೆ ಏನ್ ಮಾಡನಿ ಮೇಡಮರೇ ನಂದು ಒಂದು ಹೊಸಾಯ್ತು ಸಂದ ಕಾಲ್ ಕೊಡೋದು 15-20 ಲೀಟ್ರ್ ಹಾಲು ಕೊಡೋದು ಒಂದು ಸಲಿಗೆ ನೀ ದೂರದಿಂದ ಹೋಗ್ಬಿಟ್ಟು ತಗೊಬಿಟ್ಟು ಬಂದಿದ್ವಿ ಹೊಸನ ಆಮೇಲೆ ನಾನೊಂದು ತಿಂಗಳು ಇಕ್ಕೊಂಡಿದ್ದೆ ಹೊಸವ ಆಮೇಲೆ ಬೆಳಗ್ಗೆ ನೋಡಿದ್ರೆ ಇರಲಿಲ್ಲ ಮೇಡಮರೇ ಹೊಸ ಆಮೇಕಿಂದ ಗೊತ್ತಾಯ್ತು ಬಂಗಾರ ಮುನ್ ಕೊಟ್ಟಿಗೆ ಐತಿ ಅಂತ ಹೇಳ್ಬಿಟ್ಟು ಹೊಡ್ಕೊಂಬಿಟ್ಟು ಬರಕ್ಕೆ ಹೋದ್ರೆ ಯಾರ್ದೇ ಹೊಸ ನಿಂದು ಹೊಸ ಅಂತ ಹೇಳೋದಕ್ಕೆ ಸಾಕ್ಷಿ ತೋರ್ಸೆ ನೀನು ಅದ್ರ ಮೇಲೆ ಹೆಸರು ಬರ್ದಿದ್ಯಾ ಏನು ಬರ್ದಿದ್ಯಾ ಅಂತ ಹೇಳ್ಬಿಟ್ಟು ಮನೆಯಾಳಿ ನನ್ನ ಹೊಸನ ಹೊಡ್ಕೊಂಡು ಹೋಗೋಳು ಕೊಟ್ಟಿಗೆ ಇಕ್ಕೊಂಡೋಳೆ ಮೇಡಮರೇ ಹೆಂಗಾರ ಮಾಡ್ಬಿಟ್ಟು ನನ್ನ ಹೊಸ ಹಂಗೇನಿಯ ವಾಪಸ್ ಕೊಡಿಸ್ಬಿಡಿ ಅಲ್ಲ ಎಲ್ಲ ಹಳೇ ಕಾಲದಾಗ ನಡೆದಿರೋವೆಲ್ಲ ಇವಾಗ ಹೇಳ್ತಿದ್ದೀರಾ 3-4 ತಿಂಗಳಿಂದ ನಡೆದಿರೋ ಕೇಸುಗಳು ತಾನೆ ನೀವೆಲ್ಲ ಅವಾಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡಕ್ಕೆ ನಿಮಗೆಲ್ಲ ಏನಾಗಿತ್ತು ಇಷ್ಟೊತ್ತಿಗೆಲ್ಲ ನಿಮ್ಮ ಪ್ರಾಬ್ಲಮ್ಮು ಸಾಲವಾಗ್ತಾ ಇತ್ತು ತಾನೇ ಇವಾಗ ಬಂದ್ಬಿಟ್ಟು ಕೇಳ್ತಾ ಇದ್ದೀರಾ ನೀವೆಲ್ಲ ಎದ್ರುಕೊಂಡು ಸಾಯೋ ತನಕನೂ ನಿಮ್ಮನ್ನ ಎದುರಿಸೋರು ಅಂದ್ರೆ ಉಟ್ಕೊಂತಾರೆ ನಿಮಗೆಲ್ಲ ಒಂದು ಗತಿ ಕಾಣಿಸ್ತಾರೆ ಒಳ್ಳೆ ಕಥೆ ಆಯಿತು ಎಷ್ಟು ಸಲ ಹೇಳಿದ್ದೀನಿ ನಾನು ಕಂಪ್ಲೇಂಟ್ ಕೊಡಿ ಬಂದು ಅಂತ ಕೊಡೋದೇ ಇಲ್ವಲ್ಲ ನೀವು ಮೇಡಮ್ ಅವರೇ ನಾನು ಸಾಲ ಕೊಟ್ಟಿದ್ದಲ್ಲ ಸಾಲ ಎಲ್ಲ ವಾಪಸ್ ಕೊಟ್ರು ನಾನು ಆಸ್ತಿ ಪತ್ರ ಕೊಡ್ತಿದ್ದಂಗೆ ಮಡಿಕೊಂಡವಳೆ ಕೇಳಿದ್ರೆ ಆಸ್ತಿ ಪತ್ರ ಕೊಡಕ್ಕಿಲ್ಲ ಏನಾರ ಮಾಡ್ಕೊ ಹೋಗಲೇ ನೀನು ಕೊಟ್ಟೇ ಇಲ್ಲ ಸಾಲ್ವಾ ಅಂತ ಹೇಳ್ಬಿಟ್ಟು ನನ್ನೇ ಎದುರಿಸ್ತಾಳೆ ಮೇಡಮ್ ಅವರೇ ಏನಾರ ಮಾಡಿ ನೀವೇ ನನಗೆ ಸಹಾಯ ಮಾಡಬೇಕು ಮೇಡಮ್ ಅವರೇ ನನ್ನ ಆಸ್ತಿ ಪತ್ರ ಎಲ್ಲ ಅವ್ರ ಮನೆಗೆ ಏನೇ ಐತೆ ಅವ ಅಮ್ಮಂಗೆ ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮೇಡಮ್ ಅವರೇ ನಮ್ಮ ಆಸ್ತಿ ಪತ್ರ ಎಲ್ಲ ನಂಗೆ ವಾಪಸ್ ಬಂದ್ಬಿಡ್ಬೇಕು ಈ ಅಮ್ಮನಿಂದ ಭಾಳ ಹಿಂಸೆ ಆಗೋಗ್ಬಿಟ್ಟೈತೆ ಮೇಡಮ್ ಅವರೇ ನಮ್ಗಂತೂ ಹಬ್ಬ ಬಂಗಾರಮ್ಮನ ಬಗ್ಗೆ 1-2 ಕಂಪ್ಲೇಂಟ್ಗಳು ಈಗಲೇ ಇಷ್ಟೊಂದು ಕಂಪ್ಲೇಂಟು ಸೊಸೆ ಬೇರೆ ಕಂಪ್ಲೇಂಟ್ ಕೊಟ್ಟವಳೆ ನೀವು ಬೇರೆ 4 ಜನ ಇನ್ನೂ ಅದೆಷ್ಟು ಜನ ಬಂದು ಅದು ಏನೇನು ಕಂಪ್ಲೇಂಟ್ ಕೊಡ್ತಾರೋ ನನಗೆ ಗೊತ್ತಿಲ್ಲ ಸರಿ ಬಿಡಿ ಒಬ್ಬೊಬ್ಬರೇ ಬಂದ್ಬಿಟ್ಟು ಎಲ್ಲರೂ ಕಂಪ್ಲೇಂಟ್ ಲೆಟರ್ ಆಗೆಲ್ಲ ಬರೆದ್ಬಿಟ್ಟು ಹಾಗೇನೆ ಸೈನ್ ಹಾಕ್ಬಿಟ್ಟು ಹೋಗಿ ನಾನು ನೋಡ್ಕೊಂತೀನಿ ಬಂಗಾರಮ್ಮನ ಕತೆನ ಇಷ್ಟು ದಿನ ಎಷ್ಟು ಆಟ ಆಡ್ತಾ ಇದ್ಲು ಮೆರಿತಿದ್ಲು ನನ್ನ ಕೈಗೆ ಸಿಗ್ತಾ ಇರಲಿಲ್ಲ ನನಗೆ ಆವಾಜ್ ಹಾಕೊಳ್ಳು ನೀವು ಕಂಪ್ಲೇಂಟ್ ಕೊಡಿ ಅಂದರೆ ಒಬ್ಬರು ಕಂಪ್ಲೇಂಟೇ ಕೊಡ್ತಾ ಇರಲಿಲ್ಲ ಇವತ್ತು ಸರಿಯಾಗಿ ತಗ್ಲಾಕೊಂಡವಳೆ ಚೆನ್ನಾಗಿ ಕಂಪ್ಲೇಂಟ್ ಕೊಟ್ಟವ್ರು ಪರವಾಗಿಲ್ಲ ಇನ್ನು ಬರಲಿ ಇನ್ನೋದು ಎಷ್ಟೆಷ್ಟು ಜನ ಬರ್ತಾರೋ ಆ ಅಮ್ಮನ ಮೇಲೆ ಕೇಸುಗಳು ಎಷ್ಟೆಷ್ಟು ಹಾಕಬೇಕು ನೋಡ್ತೀನಿ ಎಲ್ಲರನ್ನೂ ಕಳಿಸಿ ಇನ್ನು ಎಷ್ಟೆಷ್ಟು ಜನ ನಿಮ್ಮ ಹಳ್ಳಿನಾಗೆಲ್ಲ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡಬೇಕು ಅನ್ಕೊಂಡವ್ರ ಕಳಿಸಿ ಮೇಡಮರೇ ಆಮೇಲೆ ಒಪ್ಪಿ ಅಮ್ಮನ ಈಚೆ ಕಡೆ ಬಿಟ್ಬಿಟ್ಟಿರ ನೀವು ಬೈವೈತದ ನಮಗೆ ಯಾಕಬೇಕು ಈಗಾಗಲೇ ಬೇಜಾನ್ ದುಡ್ಡೆಲ್ಲ ಇಸ್ಕೊಬಿಟ್ಟಿದ್ದೀವಿ ಸುಮ್ಮನೆ ಯಾಕಬೇಕು ಮೇಡಮರೇ ಅಮ್ಮನ ಮಾತ್ರ ಈಚೆ ಕಡೆ ಬಿಡ್ಬೇಡಿ ಅಮ್ಮನ ನಮ್ದೇನೋ ನಮ್ಗೆ ವಾಪಸ್ ಕೊಡಿಸ್ಬಿಡಿ ಅಷ್ಟೇನೇ ಸಾಕು ಆ ಅಮ್ಮಂಗೆ ಹೊಸಿ 4 ರುಬ್ಬಿಟ್ಟು ಕಂಪ್ಲೇಂಟ್ ಏನೋ ಕೊಡ್ತೀವಿ ನಾವು ಕೊಟ್ವಿ ಅಂತ ಗೊತ್ತಾಗ್ಬಿಟ್ರೆ ಅದು ಏನು ಮಾಡ್ತಾಳೋ ಏನು ಕಥೆಯೋ ರೀ ನೀವಿನ್ನೂ ಎದ್ರಕೊಂಡು ಸಾಯ್ತಾ ಇದ್ರಲ್ಲ ನೀವು ಯಾವ ಕಾಲ್ದಾಗಿದ್ದೀರಾ ಜೀತು ದಾಳ್ ಮಾಡ್ಕೊಂಡವಳಂತೆ ಹೊಸ ಕತ್ಕೊಂಡೋಗೋಳಂತೆ ನಿಮಗೆ ಸ್ವಲ್ಪನೂ ತಲೆ ಬೇಡವಾ ಯಾವಾಗ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಿತ್ತು ಹೆದ್ರಕೊಂಡು ಇವಾಗ ಕೊಡ್ತಾ ಇದ್ದೀರಾ ಕಂಪ್ಲೇಂಟ್ನ ಹೋಪ್ಲೆಸ್ ಫೆಲಸ್ ಸರಿ ಬನ್ನಿ ಎಲ್ಲರೂ ಬರ್ದು ಕೊಟ್ಟು ಸೈನ್ ಹಾಕ್ಬಿಟ್ಟು ಹೋಗಿ ಆ ಅಮ್ಮನ ನಾನು ವಿಚಾರಿಸ್ಕೊತೀನಿ ನೀವು ಎದ್ರಕೊಳಕ್ಕೆ ಹೋಗ್ಬೇಡಿ ಏನೇ ಇದ್ರು ಧೈರ್ಯವಾಗಿ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಸರಿನಾ ಪೊಲೀಸ್ ಸ್ಟೇಷನ್ ಇರೋದೇ ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋಕ್ಕೆ ನಾವೇ ಆರಕ್ಷಕರು ಸರಿನಾ ಸರಿ ಮೇಡಮ್ ಮೊದ್ಲಿದ್ ಪೊಲೀಸಪ್ಪ ನಾವೇನಾರ ಕಂಪ್ಲೇಂಟ್ ಕೊಡಕ್ಕೆ ಬಂದ್ರೆ ನಮ್ಗೇನೇ ಮಕ್ಕ ಊದ್ಬಿಟ್ಟು ಕಳಿಸಿದ ಮೇಡಮ್ ಅದಕ್ಕೆ ನೀ ಎದ್ರಕೊಬಿಟ್ಟು ನಾವು ಯಾರು ಕಂಪ್ಲೇಂಟ್ ಏನೇ ಕೊಡ್ತಾ ಇರಲಿಲ್ಲ ಇವಾಗ ನೀವು ಬಂದಿರೋದಕ್ಕೆ ನಮಗೆ ಧೈರ್ಯ ಬಂದಿದ್ದು ಮೊದಲು ಸುಮಾರು ಸಲ ಬಂದಿದ್ದೀವಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಆದರೆ ಪೊಲೀಸಪ್ಪನೂ ಕಂಪ್ಲೇಂಟ್ ತಗೋತಾ ಇರಲಿಲ್ಲ ಹೌದಾ ಇನ್ಮೇಲೆ ತಲೆನೇ ಕೆಡಿಸ್ಕೊಬೇಡಿ ಎದ್ರುಕೊಳ್ಳೋಕೆ ಹೋಗ್ಬೇಡಿ ನಾನಿದ್ದೀನಿ ನಾನೆಲ್ಲ ನೋಡ್ಕೋತೀನಿ ಬನ್ನಿ ಕಂಪ್ಲೇಂಟ್ ಕೊಡು ಬನ್ನಿ ಬರ್ರಿ ಹೋಗಿ ಬರ್ಕೊಡೋಣ ಮೇಡಮ್ ಅವರು ಬೋಲ್ ಒಳ್ಳೆಯರು ಭಾಳ ಒಳ್ಳೆಯರು ಮೇಡಮ್ ಅವ್ರು ನಡೀರಿ